ಏನ್ ಮಾಡ್ತಿದ್ದೀರಾ? ಏನ ಸ್ಟಡಿ ಮಾಡ್ತಾ ಇದ್ದೀವಿ. ಏನ್ ಸ್ಟಡಿ ಮಾಡ್ತಿದ್ದೀರಾ? ದೇವ್ರ ವಾಕ್ಯನ ಹೇಳ್ತಾ ಇದೀವಿ ಸರ್ ಅಷ್ಟೇ. ಯಾವ ದೇವರು? ಅವ್ರು ಕೇಳ್ತೀನಿ ಅಂದ್ರೆ ಹೇಳ್ತಾ ಇದೀವಿ. ಯಾವ ದೇವರು? ಬೈಬಲ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ನಾವು ಬೈಬಲ್ ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಮಾಡ್ತೀವಿ. ವಿಡಿಯೋ ಏನಕ್ಕೆ ಮಾಡ್ತಿದ್ದೀರಾ? ಅಲ್ಲ, ಈಗ ನೀವು ಬೈಬಲ್ ಬಗ್ಗೆ ಹೇಳಿ ಅಂತ ಯಾರು ಹೇಳಿದ್ರು? ಅವ್ರು ಕೇಳ್ತಿದ್ರೆ ಅವ್ರ ಫೋನ್ ಮಾಡಿ ಕೇಳಿದ್ರು. ಕೇಳಿ ಅಂತ ವಿಡಿಯೋ ಯಾಕೆ ಮಾಡ್ಬಾರ್ದು? ನೀವು ಬೈಬಲ್ ಬಗ್ಗೆ ಬಂದು ಮನೆ ಮನೆ ಪ್ರಚಾರ ಮಾಡಿ ಬಂದಿಲ್ಲ, ಮನೆ ಮನೆಗೆ ಬಂದಿಲ್ಲ. ಕೇಳಿ ಫೋನ್ ಮಾಡಿ. ಎಲ್ಲಿಯವ್ರು ನೀವು? ನಾವು ಇಲ್ಲೇ ಉಪ್ಪರಳ್ಳಿ. ಎಷ್ಟು ಮನೆಗೆ ಹೋಗಿ ಪ್ರಚಾರ ಮಾಡಿದೀರಾ? ಈಗ ಪ್ರಚಾರ ಮಾಡ್ದೆ ನಾವು. ಪ್ರಚಾರ ಕೇಳಿ ಬಂದಿಲ್ಲ. ನಾವ್ ಯಾರು ಕೂಡ ಮತಾಂತರ ಮಾಡಿ. ನಿಮಗೆ ಮತಾಂತರ ಮಾಡ್ಲಿಕ್ಕೆ ಇಲ್ಲಿ ಇದೇ ಜಾಗ ಬೇಕಾ ನಿಮ್ಗೆ? ಹೋಗಿ, ನಿಮ್ಮ ಕ್ರೈಸ್ತ ದೇಶ ಇದಾವಲ್ಲ. ನಾವು ನಿಜ ಮತಾಂತರ ಮಾಡ್ಲಿಕ್ಕೆ ಬಂದಿಲ್ಲ. ಮತ್ತೆ ಬೈಬಲ್ ಬಗ್ಗೆ ಹೇಳಲಿಕ್ಕೆ ಆಗ್ಲಿ, ಯೇಸು ಬಗ್ಗೆ ಆಗ್ಲಿ, ಹಿಂದೂಗಳ ಮನೆ ಒಳಗಡೆ ಬಂದು ನೀವು ಧರ್ಮ ಪ್ರಚಾರ ಮಾಡುವಂತದ್ದು, ಮತಾಂತರ ಮಾಡುವಂತದ್ದು ನಿಮ್ಗೆ ಯಾರು ಅವಕಾಶ ಕೊಟ್ಟಿರೋದು? ನಿಮ್ಗೆ ಹೇಗೆ ಸಂಪರ್ಕ ಹೆಂಗಾಯ್ತು? ಕೇಳಿ ಬ್ರದರ್, ಫಸ್ಟ್ ಆಫ್ ಆಲ್ ನೀವು ಹಿಂದೂಗಳ ಮನೆ ಒಳಗಡೆ ಬಂದು ನೀವೇನ್ ಪ್ರಚಾರ ಮಾಡುವಂತದ್ದು? ನೀವ್ ಯಾರು ಮಾಡಿದ್ರೆ? ಹಿಂದೂ ಮುಸ್ಲಿಮ್ಸ್ ಮನೆಗೆ ಯಾರು ಕೂಡ ಹೋಗಲ್ವಾ? ಯಾರು ಕೂಡ ನೀವು ಹೋಗ್ರಿ ಮುಸ್ಲಿಂ ಮನೆಗೆ, ಹೋಗ್ರಿ ಮುಸ್ಲಿಂ ಮನೆಗೆ ಹೋಗಿ ಬೈಬಲ್ ಬಗ್ಗೆ ಹೇಳಿ. ಯಾರು ಬೇಡ ಅಂದ್ರು? ಫಸ್ಟ್ ಆಫ್ ಆಲ್ ನೀವು ಇವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ತೀರಾ? ಹಿಂದೂಗಳನ್ನ, ಅಮಾಯಕ ಹಿಂದೂಗಳನ್ನ ಮತಾಂತರ ಮಾಡೋದೇ ನಿಮ್ ಕೆಲಸನ. ಯಾರು ನಿಮ್ಗೆ ಇದೆಲ್ಲ? ನೀವೇನ್ ಬೈಬಲ್ ಬಗ್ಗೆ ಹೇಳೋದು? ನಿಮ್ಮ ಪ್ರಚಾರನ ನಿಮ್ ಚರ್ಚ್ ಅಲ್ಲಿ, ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಹಿಂದೂಗಳ ಮನೆಯಲ್ಲಿ ಇಟ್ಕೊಳ್ಳೋದೇನು ನಿಮ್ದು? ಬಂದಿಲ್ಲ. ನಿಮ್ದು ಎಷ್ಟು ಇನ್ನ ಎಲ್ಲೆಲ್ಲಿದೆ ನಿಮ್ ತಂಡಗಳ ತರದ್ದು? ಯಾವ್ದು ಇಲ್ಲ ಬ್ರದರ್ ಕೇಳ್ತೀನಿ ಅನ್ನೋದಕ್ಕೆ ನಾವು ಬಂದಿದೀವಿ ಅಷ್ಟೇನೆ. ಯಾರು ಕೇಳ್ತೀವಿ ಅಂದಿದ್ದೀವಿ? ವಾಲಂಟಿಯರ್ ಹೇಳಿದ್ರ ನಿಮ್ಗೆ? ಹೇಳಿ. ಫಸ್ಟ್ ಆಫ್ ಆಲ್ ಇವರಲ್ಲಿ ಯಾರಾದ್ರೂ ನಿಮಗೆ ಪರಿಚಯ ಇದೆಯಾ? ಅವ್ರ ಪರಿಚಯ ಇದ್ದಾರೆ. ಯಾರು ಹೇಳಿ ನಿಮ್ಗೆ? ನಿಮ್ ಯಾರು ಪರಿಚಯ ಕೊಟ್ಟಿದ್ದಾನೆ ನಿಮ್ ನಂಬರ್. ಹೇಗೆ ನಿಮ್ಗೆ ಇವ್ರು ಸಂಪರ್ಕ ಸಿಕ್ಕಿದ್ರು? ಬ್ರದರ್ ಕ್ರಿಶ್ಚಿಯನ್ ನಾವು ಕೇಳ್ತೀವಿ ಬೈಬಲ್ ಅಂತ ಹೇಳ್ತೀವಿ. ಏನ್ ಹೆಸರು ಅವ್ರದ್ದು? ರವಿ ಬ್ರದರ್ ಅಂತ. ಹಾ, ರವಿ ಕ್ರಿಶ್ಚಿಯನ್. ಅವ್ರು ಹೇಳಿದ್ರು ರವಿ ಕ್ರಿಶ್ಚಿಯನ್. ದೇವ್ರ ವಾಕ್ಯ ಕೇಳ್ತೀವಿ ಅಂತ. ಏನಪ್ಪಾ ನೀವು ಕ್ರಿಶ್ಚಿಯನ್? ನಂಬರ್ ಇಸ್ಕೊಂಡ್ರು. ಎಲ್ಲಿ? ಉಪ್ಪರಳ್ಳಿ. ಯಾರು? ಚೇತನ್. ಯಾರು? ನಾವು ಫೋರ್ಸ್ ಮಾಡಿ ಯಾರಿಗೂ ಕರೀತಿಲ್ಲ, ಏನಿಲ್ಲ. ನೀವ್ ಯಾಕೆ ಬ್ರದರ್ ಈ ತರ ಕ್ವಶನ್ ರೈಸ್ ಮಾಡ್ತಿದ್ದೀರಿ? ಕ್ವಶನ್ ಯಾಕೆ ರೈಸ್ ಮಾಡ್ತಿದ್ದೀರಿ? ನಿಮಿಷ ಕೇಳಿ. ನಿಮಗೆ ಮತಾಂತರ ಮಾಡ್ಲಿಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ. ಹೋಗಿ ನಿಮ್ ದೇಶಗಳಿಗೆ. ಬ್ರದರ್ ಒಂದ್ ನಿಮಿಷ ಕೇಳಿ ಬ್ರದರ್. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನನ್ನ ಹೆಸರು ಜೆಸ್ಸಿ ಅಂತ. ನಿಮ್ಮ ಹೆಸರು? ಸಾರಾ. ನಿಮ್ಮ ಹೆಸರು? ರಫೀಕ್. ಬ್ರದರ್ ಈಗ ಚೇತನ್ ಅಂತ ಹೆಸರು ಹೇಳ್ಬಿಟ್ಟು ನೀನು ಹಿಂದೂ ಹೆಸರು ಹೇಳ್ಕೊಂಡು ಇಲ್ಲಿ ಮನೆ ಒಳಗಡೆ ಬಂದು ಈಗ ಜಫಿ ಅಂತೀಯ. ನೀವು ಬೈಬಲ್ ಪ್ರಚಾರ ಮಾಡ್ತೀವಿ ಅಂತ ಹೋಗಿ ನಿಮ್ಮ ಮನೆಗಳಿಗೆ ಹೋಗಿ ನೀವು ಮಾಡ್ಕೊಳ್ಳಿ. ಆಯ್ತು. ನಿಮ್ಗೆ ಯಾರು ಇಲ್ಲೆಲ್ಲ ಅವಕಾಶ ಕೊಟ್ಟಿರೋದು? ಇವಾಗ ನಾವು ಬರಲ್ಲ ಆಯ್ತಾ? ಇಲ್ಲೆಲ್ಲ ಯಾರು ಅವಕಾಶ ಕೊಟ್ಟಿರೋದು ನಿಮ್ಗೆ? ನೀವ್ ಇಲ್ಲಿ ಅಲ್ಲ, ಎಲ್ಲಿನೂ ಕೂಡ ಬರಬಾರ್ದು. ನೀವು ಬರುವಂತದ್ದೇನೋ ಅವಶ್ಯಕತೆ ಇಲ್ಲ. ನೀವು ಎಲ್ಲಿನೂ ಕೂಡ ಬರುವಂತದ್ದು ಅವಶ್ಯಕತೆ ಇಲ್ಲ. ಆಯ್ತು ಬಿಡಿ ಬ್ರದರ್, ಥ್ಯಾಂಕ್ ಯು. ಇರಿ, ಅಲ್ಲೇ ಇರಿ. ಯಾಕೆಂದ್ರೆ ಹೇಳ್ತೀವಿ, ಇರಿ, ಪೊಲೀಸ್ ಬರ್ತಾ ಇದಾರೆ, ಅವ್ರಿಗೆ ನೀವು ಉತ್ತರ ಕೊಡಿ. ಬ್ರದರ್ ನಾವು ಮತಾಂತರ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರು ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಹೇಳಿ, ಇಲ್ಲಿ ವಾಯ್ಸ್ ರೈಸ್ ಮಾಡಕ್ ನಮಗೂ ಅಲ್ಲ ಬ್ರದರ್, ಅವ್ರು ಕರ್ದಿರೋದಕ್ಕೆ ಬಂದಿರೋದು. ಸಮಾಧಾನವಾಗಿರಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇಲ್ಲಿ ಒಂದು ಮಲ್ಲೂರ್ದಿನ ಮೊದಲನೇ ಕ್ರಾಸ್ ಅಲ್ಲಿ ಒಂದ್ ಮನೆ ಒಳಗಡೆ ಇಬ್ರು ಲೇಡೀಸ್, ಒಬ್ಬ ಹುಡುಗ ಬಂದು ಮತಾಂತರ ಮಾಡ್ಲಿಕ್ಕೆ ಒಂದಷ್ಟು ಜನ ಕುಂಡಿಸ್ಕೊಂಡು ಕಥೆ ಹೇಳ್ತಾ ಇದ್ರು. ಮನೆಯಿಂದ ಸಂಪರ್ಕ ಮಾಡಿ ಇವತ್ತು ಬಂದು ಮನೆ ಒಳಗಡೆ ಕುಂಡಿಸ್ಕೊಂಡಿದ್ದಾರೆ ಸರ್. ನಾವು ಅದಕ್ಕೆ ಈಗ ಎನ್ಕ್ವೈರಿ ಮಾಡ್ತಾ ಇದೀವಿ. ಅದಕ್ಕೆ ಇವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳಿದ್ವಿ ಸರ್. ಹೌದು ಸರ್, ಫಸ್ಟ್ನೇ ಕ್ರಾಸ್ ಸರ್. ಮನೆ ರವಿ ಅಂತ ಸರ್, ಆಟೋ ಓಡಿಸ್ತಾನೆ. ಹಾಂ ಸರ್, ಓಕೆ ಸರ್. ಅಲ್ಲಿ ಯಾರಾದ್ರೂ ಒಬ್ರು ಇದ್ರಿ, ಅವ್ರು ಪೊಲೀಸ್ನವ್ರು ಬರ್ತಾರೆ. ನಿಮಗೆ ಇವ್ರು ಹೆಂಗ್ ಸಂಪರ್ಕ ಸಿಕ್ಕರು ಅಷ್ಟು ಹೇಳಿ. ಫಸ್ಟ್ ಹೇಳಿ. ನಿಮಗೆ ಇವ್ರ ಪರಿಚಯ ನಿಮಗೆ ಇವ್ರ ಪರಿಚಯನ ಇಲ್ಲ? ಯಾರು ಪರಿಚಯ ಇರಪ್ಪ ನಿಮಗೆ? ನಾವು ದೇವರ ಬಗ್ಗೆ ಹೇಳ್ತಿದ್ವಿ. ಯಾರು? ಎಲ್ಲಿ? ತಡೀರಿ, ಅವರಾದ್ರೂ ಕರೆಕ್ಟ್ ಆಗಿ ಹೇಳ್ತಿದ್ವಿ. ಉಪ್ಪರಹಳ್ಳಿಯಲ್ಲಿ ದೇವ್ರ ಬಗ್ಗೆ. ಯಾವ ದೇವ್ರ ಬಗ್ಗೆ? ಯೇಸು ಸ್ವಾಮಿ ಬಗ್ಗೆ. ಸರಿ, ಆಯ್ತು. ಎಲ್ಲಿ? ಯಾರಿಗೆ? ನಾವು ಬೇರೆ ಕೇಳಿದ್ವಿ, ನಿಮ್ಗೆ ಯಾರಾದ್ರೂ ಪರಿಚಯ ಇದ್ದಾರ ಅಂತ. ಇವರು ನಾವು ಕೇಳ್ತೀವಿ ಅಂದ್ರು ಅಷ್ಟೇ. ಸರ್ ಹಾಂ ಸರ್, ಆಯ್ತು ಸರ್. ಅಯ್ಯೋ, ಊಟ ಎಲ್ಲಿ ಸರ್? ಹೇಳಿ ಸರ್. ಅದೇ ಇಲ್ಲಿ ಫಸ್ಟ್ ಕ್ರಾಸ್ ಅಲ್ಲಿ ಇದ್ವಿ ಸರ್.
ಮಧು ಅವ್ರು ಇದಾರಂತೆ ನೋಡಿ. ಹ್ಞೂ ಸರ್, ಮಧು ಅವ್ರು ಇದಾರಂತೆ ನೋಡಿ ಸರ್. ಹ್ಞೂ ಸರ್, ಇಲ್ಲಿ ಬಂದ್ರು ನೋಡಿ ಸರ್ ಈಚೆ. ಹೌದ್ರಾ? ಅದೇ ರವಿ ಅಂತ ಸರ್, ಆಟೋ ಓಡಿಸ್ತಾನೆ ಅವ್ರ ಮನೆ. ಹಾಂ ಸರ್, ಆಯ್ತು. ನೀನು ದೇವ್ರ ಬಗ್ಗೆ ಹೇಳ್ತಿದ್ದಲ್ಲಪ್ಪ ಉಪ್ಪರಹಳ್ಳಿಯಲ್ಲಿ, ಯಾರಿಗೆ ಹೇಳ್ತಿದ್ದೆ ಅದೇ ಹೇಳು. ನಾವು ಬೇರೆಯವ್ರಿಗೆ ಹೇಳ್ತಿದ್ವಿ, ಅದೇ ಯಾರಿಗೆ? ಇವರಿಗೆ ನಿಮ್ಗೆ ಅಣ್ಣ, ನೀನು ಯೇಸು ಸ್ವಾಮಿ ಬಗ್ಗೆ ಬ್ರದರ್, ನೀವೇನ್ ಮಾಡಿದ್ರು ಕೂಡ ನಾವು ಯೋಚನೆ ಮಾಡಿ ಮಾತಾಡಲ್ಲ. ಬ್ರದರ್, ಇವ್ರಿಗೆ ಕೇಳಿದ್ದಾರೆ, ನಿಮ್ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಇದಾರಂತ ಇವ್ರನ್ನ ಕೇಳಿದ್ದಾರೆ. ಇನ್ನೇ ನಂಬರ್ ಇಸ್ಕೊಂಡ್ರು ಇವ್ರನ್ನ ಕೇಳಿದ್ದಾರೆ, ನಿಮ್ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ ಇದಾರ. ಎಲ್ಲಿ ಈ ತರ ಎಲ್ಲ ಮಾತಾಡ್ತಾ ನಾವ್ ಎಲ್ಲೂ ಮಾಡ್ತಾ ಹೋಗಿಲ್ಲ ಇದ್ದೀರಿ? ಬ್ರದರ್, ಎಲ್ಲೂ ಹೋಗಿಲ್ಲ. ನಾವ್ ಮಾತಾಡ್ರೆ ಯಾಕೆ ಬ್ರದರ್ ಮಾಡ್ಲಿ? ಮತ್ ಮನೆಯೊಳಗ್ ಕೂತ್ಕೊಂಡು ಏನ್ ಹೇಳ್ತಿದ್ದೀರ ಬ್ರದರ್, ಅವ್ರಿಗೆ? ನಿಮಿಷ ಕೇಳ್ತೀರಾ? ನೀವು ತಾಳ್ಮೆಯಿಂದ ಕೇಳ್ತೀರಾ? ನಿಮ್ಮ ಮಾತು ನಾವು ಹಿಂದೂಗಳ ಮನೆಯಲ್ವೇನ್ರಿ? ಅವ್ರು ಕೇಳಿ ಹಿಂದೂಗಳ ಮನೆ ಒಳಗಡೆ ಇಲ್ಲಿ ನೀವು ಹಿಂದೂಗಳ ಮನೆ ಒಳಗಡೆ ಕ್ರಿಶ್ಚಿಯನ್ಸ್ ಹುಡುಕ್ತೀರಾ? ಬ್ರದರ್, ಮನೆ ಒಳಗಡೆ ಕ್ರಿಶ್ಚಿಯನ್ಸ್ ನ ಬೇರೆ ಹುಡುಕೋದ್ ನೀವು. ಬ್ರದರ್, ನಾವ್ ಯಾರನ್ನು ಮತಾಂತರ ಮಾಡ್ತಿಲ್ಲ. ನೀವು ಸ್ವಲ್ಪ ಮತಾಂತರ ಅರ್ಥ ಮಾಡಿದ್ರೆ ಇಲ್ಲೇ ಮಾಡ್ಕೊಳ್ಳಿ. ಬರ್ತೀರಾ ಸರ್? ಅರ್ಥ ಮಾಡ್ಕೊಳ್ಳಿ ಬ್ರದರ್. ಸರ್, ಸರ್ ಬರ್ತೀವಿ ಅಂತ ಸರ್. ಹ್ಞೂ ಸರ್. ನೀವು ಮತಾಂತರ ಮಾಡದಲ್ಲೇ ಇದ್ಮೇಲೆ ಹಿಂದೂಗಳ ಮನೆ ಒಳಗಡೆ ಯಾಕೆ ಬರ್ತೀರಾ? ಅವ್ರು ಹೇಳ್ತೀರಾ, ನೀವು ಅರ್ಥನೇ ಮಾಡ್ಕೋತಾ ಇಲ್ಲ. ಅವರೇ ಅಲ್ಲಮ್ಮ, ನಿಮ್ ಪ್ರಕಾರ ನಿಮ್ ಪ್ರಕಾರ ಒಬ್ಬ ಬಂದಿದ್ದೀವಿ. ಕ್ರಿಶ್ಚಿಯನ್ ನಿಮ್ಮನ್ನ ಕರ್ದ ಅಲ್ವಾ? ನೀವು ಹಿಂದೂಗಳ ಮನೆ ಒಳಗಡೆ ಯಾಕೆ ಬರ್ತೀರಿ? ನೀವು ಕ್ರಿಶ್ಚಿಯನ್ ಇವ್ರು 3 ಜನ ಸೀರಿಯಲ್ ಆಗಿ ಉಪ್ಪರಹಳ್ಳಿಯಲ್ಲಿ ಇದು ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ನಿನ್ನೆ ಅಚಾನಕ್ ಆಗಿ ಇವ್ನು ಸಿಕ್ಕಿದ್ದಾನೆ. ಇವನು ಕೇಳಿದ್ದಾನೆ ಇವನಿಗೆ, ನಾವು ನಿಮ್ಗೆ ಧರ್ಮ ಪ್ರಚಾರ ಮಾಡ್ತೀವಿ, ಮನೆಗೆ ಬರ್ತೀವಿ ಅಂತ. ಅಷ್ಟೆಲ್ಲ ಹೇಳದ್ಮೇಲೆ ಇವರೆಲ್ಲ ಇವರಿಗೆ ಸಂಪರ್ಕ ಮಾಡಿ ಫೋನ್ ಲೈನ್ ಥ್ರೂ ಇಲ್ಲಿ ಬಂದು ಕೂತ್ಕೊಂಡು ಧರ್ಮ ಪ್ರಚಾರ ಮಾಡ್ತಿದ್ದಾರೆ, ಮತಾಂತರ ಮಾಡ್ತಿದ್ದಾರೆ. ಇವ್ರು ಮತಾಂತರ ಮಾಡ್ಲಿಕ್ಕೆ ಹಿಂದೂಗಳ ಮನೆ, ಇವ್ರು ಹೇಳೋದೇನೋ ಇವ್ರು ಕ್ರಿಶ್ಚಿಯನ್, ಇವ್ರು ಯಾರೋ ಒಬ್ಬ ಹುಡುಗ ಕ್ರಿಶ್ಚಿಯನ್ ಅಂತೆ. ಇವ್ರ ಪ್ರಕಾರ ಕ್ರಿಶ್ಚಿಯನ್ ಮನೆಗೆ ಹೋಗ್ಲಿ, ಕ್ರಿಶ್ಚಿಯನ್ ಮನೆಗೆ ಹೋಗಿ ಮಾಡ್ಲಿ. ಇವ್ರು ಹೇಳೋದು ಇಲ್ಲಿ ಯಾರೋ ಕ್ರಿಶ್ಚಿಯನ್ ಇದಾನಂತೆ, ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗಲ್ವಾ ಇದು ಹಿಂದೂ ಮನೆ ಅಂತ. ಇವ್ರು ಯಾಕೆ ಬಂದು ಇಲ್ಲಿ ಈಗ ಇವ್ನು ಕ್ರಿಶ್ಚಿಯನ್ ಅಂತ ಇಟ್ಕೊಳ್ಳೋಣ. ಇವರೆಲ್ಲ ಹಿಂದೂಗಳಿದಾರಲ್ಲ, ಈ ಮನೆ ಹಿಂದೂ ಇದಾರಲ್ಲ, ಇವ್ರು ಈ ಮನೆ ಒಳಗೆ ಕೂತ್ಕೊಂಡು ಇವ್ರು ಧರ್ಮ ಪ್ರಚಾರ ಮಾಡ್ಬೋದಾ? ನಾವು ಕ್ರಿಶ್ಚಿಯನ್ ಮನೆಗೆ ಮುಸಲ್ಮಾನರ ಮನೆಗೆ ಹೋಗಿ ನಾವು ಇದನ್ನೇ ಮಾಡ್ತೀವ? ಬ್ರದರ್, ಒಂದ್ ನಿಮಿಷ. ಒಂದ್ ನಿಮಿಷ ಇರಿ, ಯೋಚನೆ ಅವ್ರು ಮಾತಾಡ್ತಾರೆ. ಇವನು ಯೇಸು ಬಗ್ಗೆ ಹೇಳ್ತಾರೆ ಅಂದ, ಅದಕ್ಕೋಸ್ಕರ ಯಾರ್ದೋ ನಂಬರ್ ಇಸ್ಕೊಂತಿದ್ದಾರೆ. ಇವ್ರದ್ದು ಕೆಲ್ಸನೇ ಇದು ಸರ್. ಬ್ರದರ್, ನಮ್ ಕೆಲ್ಸ ಅದಲ್ಲ ಬ್ರದರ್. ಬ್ರದರ್, ಈಗ ನಾವೇನ್ ಮಾಡಿಲ್ಲ. Actually, ನಾವು ಟೋಟಲಿ ಏನ್ ಗೊತ್ತಾ ಸರ್ ಪಿಕ್ಚರ್, ಉಪ್ಪರಹಳ್ಳಿಯಲ್ಲಿ ಇವರು ಅಚಾನಕ್ ಆಗಿ ಇವ್ರಿಗೆ ಸಿಕ್ಕಿದ್ದಾರೆ. ಇವರು ಅಲ್ಲಿ ಧರ್ಮ ಪ್ರಚಾರ ಮಾಡ್ತಿದ್ದಾರೆ. ನಂತರ ಇವ್ರಿಗೆ ಕೇಳಿದ್ದಾರೆ, ನೀವು ಇದ್ರ ಬಗ್ಗೆ ಏನಾದ್ರು ಆಸಕ್ತಿ ಇದೆಯಾ ಅಂತ. ಇವ್ರು ಏನು ಅಂತ ಕೇಳಿದ್ದಾರೆ. ಇವರು ಕ್ರೈಸ್ತರ ಬಗ್ಗೆ, ಅದೇನೋ ಯೇಸು ಬಗ್ಗೆ, ಬೈಬಲ್ ಬಗ್ಗೆ ಅಂತ ಇವ್ರು ಹೇಳಿದ್ದಾರೆ. ಇವ್ರು ಹೇಳಿದ್ಮೇಲೆ ಇವರು ಮರು ಪ್ರಶ್ನೆ ಮಾಡಿದ್ದಾರೆ, ಏನೇನ್ ರೀತಿ, ಯಾವ್ಯಾವ ರೀತಿ ಅಂತ. ಅವಾಗ ಇವ್ರೇನ್ ಹೇಳಿದ್ದಾರೆ, ನೀವು ಒಂದು ಸ್ಥಾನದಲ್ಲಿ ಎಲ್ಲರನ್ನು ಸೇರಿಸ್ಕೊಳ್ಳಿ, ನಾವು ಬಂದು ನಿಮಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ರೆಕಾರ್ಡಿಂಗ್ಸ್ ಇದೆ, ನೀವ್ ಏನೇನ್ ಮಾತಾಡಿದೀರಾ ಎಲ್ಲ ರೆಕಾರ್ಡಿಂಗ್ಸ್ ಇದೆ. ವೆಯ್ಟ್ ಮಾಡಿ, 1 by 1 ರೆಕಾರ್ಡಿಂಗ್ಸ್ ಕೊಡ್ತೀವಿ. ನಾವು ಯಾವ್ದು ಎವಿಡೆನ್ಸ್ ಇಲ್ದಲ್ಲ ಏನು ಮಾಡಕ್ ಹೋಗಲ್ಲ. ಸರಿತಾ? ಆಯ್ತಾ? ಆ ರೆಕಾರ್ಡಿಂಗ್ಸ್ ಎಲ್ಲ 1 by 1 ಎಲ್ಲಿ ಯಾರಿಗೆ ಸಬ್ಮಿಟ್ ಮಾಡ್ಬೇಕು ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಆಯ್ತಾ? ಇವತ್ತು ಕೂಡ ನೀವೇನೇನು ಡಿಸ್ಕಸ್ ಮಾಡಿದೀರಿ, ನೀವ್ ಎಲ್ಲಿದ್ರಿ, ಎಲ್ಲ ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಕಂಪ್ಲೇಂಟ್ ಕೊಡ್ತೀವಿ. ಆಯ್ತಾ? ಇಷ್ಟ ಆಗಿದೆ, ಆಯ್ತು. ಇಫ್ ಇನ್ ಕೇಸ್ ಇವ್ರ ಪ್ರಕಾರ ಒಬ್ಬ ಕ್ರಿಶ್ಚಿಯನ್ ಮನೆನೆ, ಇವ್ನು ಕ್ರಿಶ್ಚಿಯನ್ ಅಂತಾನೆ ಇಟ್ಕೊಳ್ಳೋಣ. ಇವ್ರ ಪ್ರಕಾರ ಇವನು ಕ್ರಿಶ್ಚಿಯನ್ ಅಂತಾನೆ ಇಟ್ಕೊಳ್ಳೋಣ. ಇವ್ರು ಕರೆದ್ರು ಇವ್ರ ಮನೆ ಒಳಗಡೆ ಬಂದಿದ ತಕ್ಷಣ ಇವ್ರು ಬೈಬಲ್ ಸ್ಟೂಡೆಂಟ್ಸ್ ಆದ್ರೆ ಅವ್ರು ವೆರಿ ವೆಲ್ ನೋನ್ ಪರ್ಸನ್ಸ್. ಇಲ್ಲಿ ಕೇಳಿ, ಇಲ್ಲಿ ನೀವು ವೆರಿ ವೆಲ್ ನೋನ್ ಪರ್ಸನ್ಸ್ ಬೈಬಲ್ ಸ್ಟೂಡೆಂಟ್ಸ್ ಆದ್ರೆ, ಬೈಬಲ್ ಸ್ಟೂಡೆಂಟ್ಸ್ ಆದ್ರೆ ನೀವೇನ್ ಮಾಡಬೇಕು? ಕ್ರಿಶ್ಚಿಯನ್ಸ್ ಕರೆದ್ರು ಅಲ್ವಾ ನಿಮ್ಗೆ? ನಿಮ್ ಪ್ರಕಾರ ಕ್ರಿಶ್ಚಿಯನ್ಸ್ ಕರೆದ್ರೆ ನೀವು ಕ್ರಿಶ್ಚಿಯನ್ಸ್ ಮನೆ ಒಳಗಡೆ ಬರ್ತಿದ್ದಂಗೆನೆ ಹಿಂದೂ ಫೋಟೋ ನೋಡ್ತಿದ್ದಾಗೆ ನಿಮ್ಗೆ ಅರಿವಾಗುತ್ತಲ್ವಾ ಇದು ಕ್ರಿಶ್ಚಿಯನ್ಸ್ ಮನೆ ಅಲ್ಲ, ಹಿಂದೂಗಳ ಮನೆ ಅಂತ. ಮತ್ತೆ ನೀವೇನ್ ಧರ್ಮ ಪ್ರಚಾರ ಮಾಡುವಂತದ್ದು? ನಾನು ಕೇಳ್ತಾ ಇದ್ದೀನಿ ದೇವ್ರ ನೀವು ಅವ್ರ ಮನೆ ಅಲ್ಲ ಅಂತ ಅಂದ್ಮೇಲೆ ನೀವು ಹಿಂದೂಗಳ ಮನೆ ಒಳಗಡೆ ಪ್ರಚಾರ ಯಾಕೆ ಮಾಡ್ತೀರಾ ಅಷ್ಟೇ ಹೇಳಿ. ಅದು ಕೇಳ್ದಂದ್ರಲ್ಲ ಬ್ರದರ್. ಫಸ್ಟ್ ಕ್ಲಾಸ್ ಹೇಳ್ತಾ ಇದ್ದೀರಲ್ಲ, ನಾನೇ ನೋಡಿದ್ನಲ್ಲ. ಏನ್ ವ್ಯತ್ಯಾಸ ಬೇಕು? ನಿಮ್ಮ ಪ್ರಕಾರ ನೋಡ್ರಿ, ನಿಮ್ಮ ಪ್ರಕಾರ ಇವರೆಲ್ಲ ಕ್ರಿಶ್ಚಿಯನ್ಸೆ. ನಿಮ್ಮ ಪ್ರಕಾರ ಇವರೆಲ್ಲ ಕ್ರಿಶ್ಚಿಯನ್ಸೆ. ಕ್ರಿಶ್ಚಿಯನ್ಸಿಗೆ ನೀವು ಬೈಬಲ್ ಸ್ಟೂಡೆಂಟ್ಸ್ ಆಗಿ ನೀವು ಬೈಬಲ್ ನ ನೀವೇನೋ ಪ್ರಚಾರ ಮಾಡ್ತಿದ್ದೀರಿ ಅಂತಾನೆ ನಿಮ್ ಪ್ರಕಾರನೇ ನೀವು ಇಟ್ಕೊಳ್ಳಿ.
ಒಳಗಡೆ ಬಂದಿದ ತಕ್ಷಣ ಗೊತ್ತಾಗುತ್ತೆ ತಾನೇ ನಿಮ್ಗೆ ಇದು ಹಿಂದೂಗಳ ಮನೆ ಅಂತ. ಬ್ರದರ್ ಇದ್ದವರೆಲ್ಲ ಕ್ರಿಶ್ಚಿಯನ್ಸ್. ಬ್ರದರ್ಗೆ ಇದೇ ಕೆಲ್ಸನಾ? ನಾವು ಬ್ರದರ್ಗೆ ನಿಮ್ದು ಹೇಳಿದ್ವಾ ಏನು? ಹಿಂದೂ ಮನೆ ಇವ್ರ ಮನೆ ತಾನೆ, ಹಾ. ಇವ್ರಿಗೆ ಹೇಳಿದ್ವಾ ನಾವು ಬೈಬಲ್ ಏನಂತ ಬಗ್ಗೆ? ಕೂತ್ಕೊಂಡು ಏನ್ ಹೇಳ್ತಿದ್ರಿ ನೀವು? ನಾವ್ ಎಷ್ಟು ನಾವು ಜನ ಬ್ರದರ್ಗೆ ಕೇಳಿಸ್ಕೊಂಡಿದೀವಿ. ಹೇಳಿದ್ವಿ, ಬ್ರದರ್ಗೆ ಹೇಳಿದ್ವಿ. ಆಯ್ತು, ನೀವ್ ಏನೇನ್ ಹೇಳ್ತೀರಾ ಎಲ್ಲ ಹೇಳಿ. ನಿಮ್ದು ಬರೀ ಇದೇ ಆಗ್ಬಿಟ್ಟಿದೆ. ಈ ಕ್ರಿಸ್ಮಸ್ ನಿಮ್ದು ಬರ್ತಾ ಇದೆ ಅಂತ ಎಲ್ಲ Brother, ಕಡೆ ನಾವು ಹೋಗೋದು, Christmas celebrate ಪ್ರಚಾರ ಮಾಡೋದು ಮಾಡೋದು, ಅಲ್ಲ, ನಾವು Christians ಮತಾಂತರ ಮಾಡೋದು, ಬೈಬಲ್ ಹಂಚೋದು, ಬರೀ ಇದೇ ಕೆಲಸ ನಿಮ್ದು. ಬ್ರದರ್ ನಾವ್ ಯಾಕೆ ಬ್ರದರ್ ಮತಾಂತರ ಮಾಡ್ಲಿ? ನಿಮ್ಗೂ ಹೇಳ್ಬೋದಿತ್ತಲ್ಲ ಬಂದ್ ಕೇಳಿದ್ರಿ ಅಂತ. ಏನ್ನ? ಬ್ರದರ್ ನೀವು ತಿಳ್ಕೊಳ್ಳಿ, ನಮ್ಗೆ ನೀವು ಹುಚ್ಚ ಮತಾಂತರ ಹಿಡಿತಾ? ಆಗಿ ಅಂತ. ನಾವ್ ಮತಾಂತರ ನೀವು ಮಾಡ್ತಾ ಹೇಳಿ ಇಲ್ಲ. ಮತಾಂತರ ಮಾಡಿ ಅಂತ. ಮತಾಂತರ ಮಾಡ್ತಾ ಅಲ್ಲ, ಇಲ್ಲ ಮತಾಂತರ ನಾವು. ಆಗಿ ಅಂತ ನಮ್ಗೆ ಹೇಳಿ, ಆಮೇಲೆ ನಾವು ತೋರಿಸ್ತೀವಿ. ನಮ್ಗೆ ಹುಚ್ಚ ನಾವ್ ಹಿಡಿದಿದ್ಯಾ? ಯಾಕೆ ಮತಾಂತರ ಬ್ರದರ್ ನಿಮ್ಮನ್ನ ಆಗ್ಲಿಕ್ಕೆ. ಮತಾಂತರ ಮಾಡ್ಲಿಕ್ ಬರ್ಲಿ? ಹೋಗ್ಲಿ ಇವ್ರನ್ನ ನೀವು ಕೇಳಿದ್ವಾ ನಾವು ನೀವು ಅವ್ರಿಗೆ ಒಂದು ಮತಾಂತರ ಹಿಂದೂ ಮನೆ ಮಾತಾಡಿ ಒಳಗಡೆ brother, ಸುಮ್ನೆ ನೀವು ಒಂದು ಕೂತಿರಲ್ಲ ಹಿಂದೂ ಮನೆ ನೀವು. ಒಳಗಡೆ ಬಂದ ಮೇಲೆ ಅದು ದೊಡ್ಡ ತಪ್ಪು. ನೀವು ಬರಬಾರ್ದು. ನೀವು ಬೈಬಲ್ ನೀವು ಈ ಕ್ರಿಶ್ಚಿಯನ್ ಮನೇಲಿ ಹೇಳ್ಕೊಳ್ಳಿ, ನಿಮ್ ಸರಿ ಚರ್ಚೆ brother, ಹೇಳ್ಕೊಳ್ಳಿ. ಅವ್ರು ಕೇಳ್ತಂದಕ್ಕೆ ಬಂದಿದ್ದಾರ, ಯಾರು? ಬಂದಿದೀವಲ್ವಾ ನಿಮ್- ನಾವು? ಯಾರು? ಇವ್ರು ಕೇಳ್ತಂದಕ್ಕೆ ನಾವು ಬಂದಿದ್ದೀವಿ. ನಿಮ್ ನೋಡಿ ನಿಮ್ ಚರ್ಚಲ್ಲಿ ನಿಮ್ ಕ್ರಿಶ್ಚಿಯನ್ ಮನೇಲಿ ಆಯ್ತು ಇಟ್ಕೊಳ್ಳಿ. ಬ್ರದರ್, ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇದೇ ರಾಗನೇ ನೀವು ಹೇಳಿ ಹೇಳಿ ನಾವ್ ಹೇಳಿ ಎಲ್ಲಿ ಯಾರ್ ದೇಶದಲ್ಲೆಲ್ಲ ಮನೆಗೂ ಹಾಳು ಮಾಡಿ ಹೋಗಿಲ್ಲ ಇಟ್ಟಿದ್ದೀರಾ, brother. ಆಯ್ತಾ? ತುಮಕೂರಲ್ಲಿ ನಾವ್ ಯಾರ ಮನೆಗೂ ಹಾ. ಹೋಗಿಲ್ಲ. ಎಲ್ಲಿದ್ರಿ ಅವ್ರು ಇವತ್ತು? ಕರೆದ್ರು ಬಂದ್ವಿ ಸರಿ, ಅಷ್ಟೇ. ಎಲ್ಲಿ? ಅವ್ರು ಕರೆದಿದ್ದಕ್ಕೆ ನಾವು ಬಂದಿದ್ದೀವಿ, ಅವ್ರು ಕೇಳ್ತಂದಕ್ಕೆ ನಾವು ಹೇಳಿದೀವಿ. ಇವತ್ತು ಎಲ್ಲಿದ್ರಿ ನೀವು? ಸರ್ ನಾವು ದಾರಿಯಲ್ಲಿ ಕೇಳ್ತಿದ್ವಿ, ನೀವು ದೇವ್ರ ಬಗ್ಗೆ ಕೇಳ್ತೀರಾ ಅಂತ. ನಿಮ್ಗೆ ಎಲ್ಲಾರ್ಗೂ ಹೇಳ್ಕೊಂಡು ಹೋಗ್ತಿದ್ವಿ. ನಿಮ್ಗೆ ಯಾರಿಗಾದ್ರು ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರು ಕ್ರಿಶ್ಚಿಯನ್ ಇದ್ದಾರಾ ಅಂತ ನಾವು ಕೇಳಿದ್ವಿ. ಅದಕ್ಕೆ ಇವರು ನಾನು ಕೇಳ್ತೀನಿ, ನನ್ಗೆ ಇಷ್ಟ ಇದೆ ಅಂತ. ಅದಕ್ಕೆ ಬಂದಿದ್ದೀವಿ. ನಮ್ಗೆ ಇವ್ರು ಗೊತ್ತಿತ್ತಾ, ಇವ್ರ ಮನೆ ಗೊತ್ತಿತ್ತಾ ನಮ್ಗೆ? ಕೇಳ್ತೀನಿ ಅಂತ ಹೇಳಿದಕ್ಕೆ ನಾವು ಬಂದಿದ್ದೀವಿ ಅಷ್ಟೇನೆ. ಆಗಿರಿ ನೀವು ಆಯ್ತು, ಅವ್ರದೇ ತಪ್ಪು. ಬಂದಿದ್ದೀರಾ, ಬಂದ್ಮೇಲೆ ಹಿಂದೂ ಮನೆ ಒಳಗಡೆ ಯಾಕೆ ಆಯ್ತು ಮಾಡ್ತಿದ್ದೀರಾ brother, ಪ್ರಚಾರನ? ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಏನ್ ಮಾಡಕ್ ಬಂದಿದ್ದು ಕೆಲ್ಸ ಇಲ್ವಾ? ನಮ್ ತಪ್ಪಾಗಿದೆ. ಅಲ್ಲಿ ನೀವು ಜಾಣ ಕುರುಡು, ಇದೆಲ್ಲ ಜಾಣ ಕುರುಡು ನಿಮ್ದು. Brother, ನಾವು ನಮ್ಮ ತಪ್ಪಿಟ್ಕೊಂಡು ನಾವ್ ಬಂದಿಲ್ಲ. ಅವ್ರು ಕರ್ದಿದ್ದಕ್ಕೋಸ್ಕರ ನಾವ್ ಬಂದಿದ್ದು ಈಗ ಆಯ್ತಾ? ನಾವು ಬಂದಿದ್ದೀವಿ ಅಲ್ವಾ, ನಮ್ಗೆ ತಪ್ಪಾಯ್ತು. ಅವ್ರು ಕರೆದಿದ್ದಾರೆ ಅಂತ ನಾವು ಬಂದಿದ್ದೀವಿ. ನೀವೆಲ್ಲ ಇದೆ ಹೇಳೋದು, ನಮ್ ಎಲ್ಲ ಇದೆ ಸೀನು. ನಿಮ್ದು ಉಪ್ಪಾಡಿದಲ್ಲ, ಹಾ ಬ್ರದರ್. ನಿಮ್ದು ಶಿರಾನ, ಶಿರಗೆಟ್ಟು. ನಿಂದಪ್ಪ ಹೇಗೆ ಶಿರಾ ಗೇಟಾ, ನಿಂದು ಹೆಗ್ಗೆರೆ. ನಿಮ್ಮ ಹೆಸರು ಹೆಗ್ಗೇರಲ್ಲಿಲ್ಲಪ್ಪ, ಹೇಗೆ ಕುಂಕುಮನಹಳ್ಳಿ ಕುಂಕುಮನಹಳ್ಳಿ. ಹೆಸರೇನಪ್ಪ? ಚೇತನ್. ನಿಮ್ ಮೇಡಮ್ ನಿಮ್ಮ ನೋಡಿ ಸರ್, ಇಷ್ಟೊತ್ತವರೆಗೂ ನನಗೆ ಯಾವ್ದೋ ಕ್ರಿಶ್ಚಿಯನ್ ಹೆಸರು ಹೇಳ್ದ. ನಿನ್ ಹೆಸರೇನು ಅಂದ್ರೆ ಅದೇನೋ ಜೆಸ್ಸಿ ಅಂದ. ಈಗ ಆಲ್ರೆಡಿ ಚೇತನ್ ಅಂತ ಅವನು. ಎರಡು ಹೆಸರಿದೆ ನನಗೆ. ಏನಕ್ಕೆ ಎರಡನೇ ಸಿಕ್ಕಂತೀಯ? ನಾಚಿಕೆ ಮನ ಮರ್ಯಾದೆ ಇಲ್ವಾ? ಎರಡನೇ ಸಿಕ್ಕಂತೀಯ? ಸರ್, ಏನಪ್ಪ ಹೆಸರು ನಿಮ್ದು? ಎರಡನೇ ಸಿಕ್ಕಂತಾರಂತೆ. ನಿನ್ನ ನಿಜವಾದ ಹೆಸರೇನು? ಚೇತನ್, ಚೇತನ್. ಜಸ್ಸಿ ಚೇತನ್ ಎರಡು ಇದೆ. ಯಾಕೆ ಎರಡಿಕ್ಕಂತೀಯೋ ಹುಚ್ಚ? ನಿಮ್ಮ ಹೆಸರೇನಮ್ಮ? ಸಾರಾ. ಸಾರಾ. ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರು? ಹೇಳ್ದೆ ಸರ್ ಅವ್ರಿಗೆ ಜೆಸ್ಸಿ ಅಂತ. ಆಯ್ತು. ಅಲ್ಲ, ಅವನು ಎರಡ್ ಹೆಸರು ಹೇಳ್ತಾನೆ. ಬ್ರದರ್ ಈಗ ಅದನ್ನ ಒಂದ್ ಬಾಳ್ರು, ಒಂದ್ ಸೈಡ್ ಬಾಳ್ರಿ. ಆಯ್ತು ಸರ್, ನಮ್ಮನ್ನ ಈ ತರ ಇಟ್ಕೊಂತಾರೆ. ಬ್ರದರ್ ಈಗ ಮತ್ತೆ ಡ್ಯಾನ್ಸ್ ಹೊಟ್ಟೆ ಸೌಂಡ್ ಎಲ್ಲ ಹಾಕೊಂತಾರೆ. 3 ದಿನ ಆದ್ಮೇಲೆ ಕೆರೆಗೆ ಬಿಟ್ಬಿಡ್ತಾರೆ. ಅದರಿಂದ ನಿಮ್ಗೆ ಏನು ಉಪಯೋಗ ಇದೆಯಾ? ಅಲ್ವಾ? ಈಗ ಈ ಪ್ರಶ್ನೆ ಇದೆಯಲ್ಲ, ಆಯ್ತು. ನೀವೀಗ ಒಂದು ಸ್ಟ್ರಾಟಜಿ ಹೇಳಿದ್ರಿ ಇವ್ರಿಗೆ, ಏನ್ ನಡೀತಾ ಇದೆ ಅಂತ ನೀವು ಹೇಳಿದ್ರಿ, ಆಯ್ತು. ಆದ್ರೆ ನಿಮ್ಮ ಪ್ರಕಾರ ಆ ಸ್ಟ್ರಾಟಜಿ ಟ್ರೂ ಅನ್ಕೊಳ್ಳಿ, ಆಯ್ತು, ಇಟ್ಕೊಳ್ಳಿ. ಈಗ ನೀವು ಇವ್ರಿಗೆ ಹೇಳಿದಿರಲ್ಲ ಗಣಪತಿ ವಿಚಾರನ, ಗಣಪತಿ ಇಡ್ತಾರೆ, 3 ದಿನಕ್ಕೆ ಬಿಡ್ತಾರೆ, ಆಮೇಲೆ ತಮಟೆ ಹಾಕೊಂಡಿರ್ತಾರೆ, ಏನ್ ಬಂತು ಲಾಭ ಅಂತ ನೀವು ಕೇಳಿದ್ರಲ್ಲ, ಈ ಪ್ರಶ್ನೆ ಸರಿನಾ? ಇಲ್ಲ brother, ಖಂಡಿತ ತಪ್ಪಿದೆ. ನಾವ್ ಯಾವ್ದಾದ್ರು ನೀವು Brother, ಕೇಳಿದಾಗ ನಾವು ನಿಮ್ಮನೆ ಒಳಗಡೆ ನಿಜ- ಬಂದಿದ್ದು ಕೇಳ್ತೀವ? ನಾವು ನಿಜ ತಪ್ಪು ಮಾಡಿದೀವಿ. ನಿಮ್ಗೆ ಯಾಕೆ? ಎಲ್ಲ ಸೇರಿಸಿ ನೀವು ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀರಲ್ಲ, ತಡೀರಿ, ನೀವು ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀರಲ್ಲ, ನಿಮಗೆ ಗಣಪತಿ ವಿಚಾರ ಯಾಕೆ? ನಾನು ಒಂದೇ ಒಂದು ಆಯ್ತು, ನಮ್ದೇ ತಪ್ಪು. ಒಂದು ಮಾತು ಹೇಳ್ತೀನಿ. ಬಟ್ ನಿಮಗೆ ಗಣಪತಿ ವಿಚಾರ ಯಾಕೆ? Brother, ಒಂದು- ನಾವು ನಿಮ್ ಯೇಸು ವಿಚಾರಕ್ಕೆ ಬರ್ತೀವ? ಬ್ರದರ್ ಒಂದ್ ಮಾತು ಹೇಳ್ತಕ್ಕ ಇರ್ತೀರಾ? ಅವ್ರನ್ನ ಗಣಪತಿ ಮೂರ್ತಿ ಇಡ್ತಾರೆ, ಬ್ರದರ್ ಒಂದ್ ನಿಮಿಷ ಒಂದ್ ಮಾತು, ಏನ್ ಲಾಭ? ಒಂದೇ ಒಂದ್ ಮಾತು ಕೇಳಿ ಬ್ರದರ್. ಈ ಬ್ರದರ್ ನೀವು ಯಾಕೆ ಮಾತಾಡಿಸ್ತಿಲ್ಲ? ಯಾರನ್ನ? ಇವ್ರನ್ನ ಯಾಕೆ ರೇ, ಮಾತಾಡಿಸ್ತಿಲ್ಲ? ಅವ್ನ್ ತಪ್ಪೈತೆ ಅಂತ ನಿಮ್ ಪ್ರಕಾರ ಇಟ್ಕೊಳ್ರಿ. ಗಣಪತಿ ವಿಚಾರ ನಿಮ್ಗೆ ಯಾಕ್ರಿ? ಬ್ರದರ್ ಅವ್ರು ಗಣಪತಿ ವಿಚಾರ ಕರೆದಿರ್ತೀವಿ, ನೀವು ಹಂಗಂತ ಹೇಳ್ಬಿಟ್ಟು ದೇಶ ತುಂಬಾ ಗಣಪತಿ ಆಗಿರ್ತೀರಾ, ಸಂಕ್ರಾಂತಿ ಯಾಕೆ ಮಾಡ್ತೀರಾ ಅಂತ ಕೇಳಕ್ ನೀವ್ಯಾರು? ಆಯ್ತು ಬಿಡಿ ಬ್ರದರ್, ಈಗ ತಪ್ಪು ನಮ್ದೇ ಆಗಿರ್ಲಿ. ನೀವೇನ್ ಹೊಡಿತೀರಾ, ಎಲ್ಲಿ ಕರ್ಕೊಂಡ್ ಹೋಗ್ತೀರಾ? ಖಂಡಿತ ನಾವು, ಯಾಕಂದ್ರೆ ನಾವು ತಪ್ಪು ಮಾಡಿದ್ವಿ. ಆಯ್ತು ನಿಮ್ brother. ದೃಷ್ಟಿಲಿ ಸರಿ ಬನ್ನಿ. ಹೋದ್ರೆ ನಿಮ್ಗೆ- ಆಯ್ತು, ನೀವೇನ್ ಮಾಡಿದ್ರು ನಾವು ಹೊಡಿಲಿಕ್ಕೆ ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಲ್ಲ. Brother, ಯಾಕಂದ್ರೆ ಗೊತ್ತಾಯ್ತಾ? ಈ ದೇಶದಲ್ಲಿ ಒಂದು ಎಲ್ಲರೂ ಸಂವಿಧಾನ ಇದೆ, ಜೀವಿಸ್ತಾ ಕಾನೂನು ಇದೆ. ಇದ್ದಾರೆ. ಅದ್ರ ಪ್ರಕಾರನೇ ಮಾಡಿ brother, ಕಾನೂನು ಆಯ್ತಾ? ಅಡಿಯಲ್ಲಿ ಎಲ್ಲವೂ ಆಗ್ಬೇಕು. ಕಾನೂನು ಕೈ ತೊಳಂಗ್ ಯಾರಿಗೂ ಅವಕಾಶ ಇಲ್ಲ. ಸರಿ brother, ತಪ್ಪಾಯ್ತು brother, ಕ್ಷಮಿಸಿ. ಕ್ಷಮಿಸಿ ಬ್ರದರ್. ಹಿಂಗೆ ಹೇಳಿನೇ ಎಲ್ಲ ಹಾಳು ಮಾಡಿ ಬೆಂಕಿ ಇಟ್ಟಿದ್ದೀರಾ. ಇರಿ, ಆಯ್ತು ಬಿಡಿ brother. ಇರಮ್ಮ. ಇವ್ರು ಇನ್ನೊಂದು ಏನ್ ಗೊತ್ತಾ ಸರ್, ಎವ್ರಿ ಕ್ರಿಸ್ಮಸ್ 25th ಆಫ್ಟರ್ ಬಿಫೋರ್ ನ್ಯೂ ಇಯರ್ ವಿಶಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬೈಬಲ್ ಹಂಚ್ತಾರೆ.
ನಾವ್ ಲಾಸ್ಟ್ ಇಯರ್ ಯಾರಿಗೂ ಕೋವಿಡ್ ಅಲ್ಲಿ ನಿಮ್ಗೆ ಅವಕಾಶ ಯಾರಿಗೂ ಸಿಕ್ಕಿಲ್ಲ. ಹಂಚಿಲ್ಲ. ನಮ್ಗೆ ತಗೊಳಕ್ ಬೈಬಲ್ ದುಡ್ಡಿಲ್ಲ, ನಾವಿನ್ ಯಾರಿಗ ಹಂಚ್ಲಿ ಹೋಗಿ? ಮತ್ತೆ? ನಮ್ಗೆ ಯಾಕೆ ಅದು? ಬೈಬಲ್ ದುಡ್ಡಿಲ್ಲ ನಾವು ಅಂದ್ರೆ ಖರ್ಚು ಮಾಡ್ಕೊಂಡು ಯಾರಿಗೂ ಏನು ಇನ್ನೊಬ್ರು ಕೊಡಲ್ಲ. ಮನೆ ಒಳಗಡೆ ಬಂದು ಬೈಬಲ್ ಕೊಡೋದಕ್ಕೆ ಯಾಕೆ ಬರ್ತೀರಿ? ನೀವು ಬೈಬಲ್ ಕೊಟ್ಟಿದ್ದೀರಾ? ಕೊಡ್ಲಿಕ್ಕೆ ಬಂದಿದ್ದೀರಲ್ಲ. ಮನೆ ಟೌನಲ್ಲ ಪೇಪರ್ಗಳು ಹಂಚೋರು ನಾವ ನೀವಲ್ಲ ಇನ್ನೊಬ್ರು ಅವ್ರಿಗೆ ಹೇಳಿದ್ರು, ನಾವ್ ಹಂಚಿಲ್ಲ. ಎಲ್ಲರೂ ಅಷ್ಟೇ. ನಾವ್ ಕ್ರಿಸ್ಮಸ್ ಬಗ್ಗೆ ಏನು ನೋಡಕ್ ಇವ್ರ ತರನೇ ಇದ್ರು, ಇವ್ರ ತರ ಇದ್ರಂತೆ ಹೇಳಿದ್ರು. ನಂತರನೇ ಇದ್ರಂತ. ಇವ್ರ ತರ ಕುಂಕುಮ ನಡಿನಾ ನಿಂದು? ಯಾರ ಮನೆ ಅವನಲ್ಲಿ? ಕಳ್ಕೊಳ್ಳಿ. ಇವರು 3 ಜನ ಇವ್ರ ಮನೆಗೆ ಬಂದಿದ್ದಾರೆ. ಬಂದು ಮತಾಂತರ ಮಾಡ್ಲಿಕ್ಕೆ ವಿಚಾರನ